ತೀರ್ಮಾನಕ್ಕೆ ನಾವು ಗೌರವಿಸ್ತೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಪಂಚರಾಜ್ಯ ಚುನಾವಣೆಯಲ್ಲಿ 3 ಕಡೆ ಬಿಜೆಪಿ ಗೆದ್ದಿದೆ. ಪಶ್ಚಿಮ ಬಂಗಾಳ ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಆಡಳಿತ ಇದೆ. ಇದಕ್ಕೆ ಕಾರಣ ಈ ದೇಶದ ಕಳಂಕರಹಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 24 ವರ್ಷಗಳ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಗುಜರಾತಿನ ಮುಖ್ಯಮಂತ್ರಿಯಾಗಿ 12 ವರ್ಷ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಜನಪರ ಕಳಕಳಿ ಕಾಳಜಿಯಿಂದ ಆಡಳಿತ ಮಾಡಿರ್ತಕ್ಕಂಥದ್ದು ಮತ್ತು ದೀನ ದಲಿತರ ಪರವಾಗಿ ಇರ್ತಕ್ಕಂಥದ್ದು. ಅದು ಅಲ್ಲದೇ ಅವರು ಒಂದೇ ಹೇಳ್ತಾರೆ, ಏನು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ ಅಂತಕ್ಕಂಥ ಮಾತನ್ನು ಹೇಳಿದಾರೆ. ಆ ಧ್ಯೇಯವಾಕ್ಯಗಳೊಂದಿಗೆ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಡಳಿತವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಅತ್ಯಂತ ಸಾಮಾಜಿಕ ಕಳಕಳಿ ಕಾಳಜಿ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನವ್ರಿಗಿದ್ದಂಥ ಕಳಕಳಿ ಕಾಳಜಿ ಇದೆ. ಲಿಂಗ ಭೇದವಿಲ್ಲದೆ ಹೆಣ್ಣು ಗಂಡು ಸಮಾನರು ಅಂತಕ್ಕಂಥ ಕಾನೂನನ್ನು ಜಾರಿ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಅಂದರೆ ಬಸವಣ್ಣ ಬಯಸಿದಂಥ ಸಮಾಜ. ಬಸವಣ್ಣವರೇ 12ನೇ ಶತಮಾನದಲ್ಲಿ ಲಿಂಗ ಭೇದವಿಲ್ಲದ ವರ್ಗ ಭೇದವಿಲ್ಲದ ಶೋಷಣ ಮುಕ್ತ ಸುಂದರ ಸಮಾಜ ಏನು ನಿರ್ಮಾಣ ಮಾಡಬೇಕಂತಿದ್ರು ಆ ಕನಸನ್ನು ನನಸು ಮಾಡಲಿಕ್ಕೆ ಇವತ್ತು ನರೇಂದ್ರ ಮೋದಿಜಿಯವರು ಹಾತೊರಿತಾ ಇದ್ದಾರೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಹೋದಾಗ ಯಾವ ಪ್ರಧಾನಮಂತ್ರಿನೂ 70 ವರ್ಷ ಆಡಳಿತ ಮಾಡಿದವ್ರು ಯಾರೂ ಕೂಡ ಬಸವಣ್ಣವ್ರ ಹೆಸರು ತೊಗೊಂಡಿದ್ದಿಲ್ಲ. ಯಾವ ದೇಶಕ್ಕಾದರೂ ನರೇಂದ್ರ ಮೋದಿಜಿಯವರು ಬಸವಣ್ಣವ್ರನ್ನ ಸ್ಮರಿಸ್ತಾ ಇರ್ತಾರೆ. ಬಸವಣ್ಣನವ್ರ ಪರಿಚಯವನ್ನು ಆ ದೇಶದ ಜನರಿಗೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ, ಇದು ಎಲ್ಲ ರಾಜ್ಯಗಳ ಗೆಲುವಿಗಿಂತಲೂ ಪಶ್ಚಿಮ ಬಂಗಾಳದ ಗೆಲುವೇನದ ಈ ದೇಶದ ಏಕತೆ ಐಕ್ಯತೆ ಸಮಗ್ರತೆಯನ್ನು ಉಳಿಸ್ತಕ್ಕಂಥ ನಿರ್ಣಯ ಮಾಡಿರ್ತಕ್ಕಂಥದ್ದು ವೆಸ್ಟ್ ಬಂಗಾಳದ ಜನ, ಪಶ್ಚಿಮ ಬಂಗಾಳದ ಜನ ಇವತ್ತೇನು ನಿರ್ಣಯ ತೊಗೊಂಡು 2/3 ಮೆಜಾರಿಟಿ ಒಳಗೆ ಮೊನ್ನೆ ನಡೆದಂಥ ಚುನಾವಣೆ ಒಳಗೆ ಮತ ಹಾಕಿದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ದೇಶದಲ್ಲಿ ಅರಾಜಕತೆ ಉಂಟು ಮಾಡಲಿಕ್ಕೆ ಹೆಬ್ಬಾಗಲಾಗಿತ್ತು ಪಶ್ಚಿಮ ಬಂಗಾಳ. ಅಲ್ಲಿಂದಲೇ ನುಸುಳುಕೋರು ಪಾಕಿಸ್ತಾನದವರು, ಬಂಗಾಲದವರು ಮತ್ತು ಬಾಂಗ್ಲಾದೇಶದವರು ಅಲ್ಲಿಂದಲೇ ನುಸುಳಿ ಬರ್ತಾಯಿದ್ರು. ಅದನ್ನು ಇವತ್ತು ತಡೆಗಟ್ಟುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಬಾಂಗ್ಲಾದೇಶದಲ್ಲಿ ಅದು ಅಲ್ಲದೇ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇತ್ತು. ಅದಕ್ಕೆಲ್ಲದಕ್ಕೂ ಉತ್ತರ ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಆಡಳಿತ.